ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಜೈಲು ಪಾಲಾಗಿದ್ದ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದ ಕನ್ನಡ ಚಿತ್ರರಂಗದ ನಿರ್ಮಾಪಕ ಉಮಾಪತಿ ಗೌಡ ಮತ್ತೆ ಸುದ್ದಿಯಲ್ಲಿದ್ದಾರೆ. ಇದೀಗ ಅವರ ಮತ್ತೊಂದು ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಡುವಿನ ಭಿನ್ನಾಭಿಪ್ರಾಯಗಳು ಇದೇನ್ ಮೊದಲಲ್ಲ. ಒಂದ್ ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದವರು ಬಳಿಕ ದೂರ ಆಗಿದ್ರು. ಬಳಿಕ ಒಬ್ಬರ ವಿರುದ್ಧ ಮತ್ತೊಬ್ಬರು ವಾಗ್ದಾಳಿಯನ್ನ ನಡೆಸುತ್ತಾ ಬಂದಿದ್ರು. ಇದೀಗ ಮತ್ತೊಮ್ಮೆ ಪರೋಕ್ಷವಾಗಿ ದರ್ಶನ್ಗೆ ಉಮಾಪತಿ ಟಾಂಗ್ ಕೊಟ್ಟಿದ್ದಾರೆ. ಬದುಕಿನ ಪಾಠ ಮಾಡುತ್ತಾ ದರ್ಶನ್ಗೆ ಕೌಂಟರ್. ಜೈಲಿಗೆ ಹೋಗಿ ಬಂದು ಎಚ್ಚರಿಸೋರು ನಶಿಸಿ ಹೋಗ್ತಾರೆ. ಶಿರಸಿಯ ಸಿದ್ದಾಪುರದಲ್ಲಿ ಉಮಾಪತಿ ಗೌಡ ವಾಗ್ದಾಳಿ. ಹೌದು, ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಮಾತನಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರದ ಹಲಗಡಿ ಕೊಪ್ಪದಲ್ಲಿ ನಡೆದ ಒಕ್ಕಲಿಗರ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ಭಾಗಿಯಾಗಿದ್ದಾರೆ. ಈ ವೇಳೆ ವೇದಿಕೆ ಮೇಲೆ ಮಾತನಾಡಿದ ಅವರು, ಜೈಲಿಗೆ ಹೋಗುವಂತವರು, ಎಚ್ಚರಿಕೆ ಕೊಡುವವರು ನಶಿಸಿ ಹೋಗ್ತಾರೆ ಎನ್ನುವ ಹೇಳಿಕೆ ವೈರಲ್ ಆಗ್ತಾ ಇದೆ. ನಾನು ಸಾಕಷ್ಟು ತಂಟೆ ತಕರಾರು ಕಷ್ಟವನ್ನ ಎದುರಿಸಿ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ. ದೊಡ್ಡವರನ್ನ ಎದುರಾಕಿಕೊಳ್ತಿದ್ದೀಯಾ ಎಂದು ಕೆಲವರು ನಂಗೆ ಹೇಳ್ತಾರೆ. ನಾನು ಎದುರಾಕಿಕೊಳ್ಳಲ್ಲ, ಅವರೇ ನನ್ನನ್ನ ಎದುರು ಹಾಕಿಕೊಳ್ತಿದ್ದಾರೆ ಎಂದು ಉಮಾಪತಿ ಮಾತನ್ನ ಆರಂಭಿಸಿದ್ದಾರೆ. ಬಳಿಕ ಮಾತನಾಡಿ, ನಾವು ಗುರು ಹಿರಿಯರು, ತಂದೆ ತಾಯಿ, ಬಂಧು ಮಿತ್ರರು, ಒಳ್ಳೆ ಕೆಲಸ ಮಾಡುವವರಿಗೆ ನಾವು ಭಯ ಬೀಳಬೇಕು. ಅದು ಬಿಟ್ಟು ನಾನು ಯಾರಿಗೂ ಭಯ ಬೀಳಲ್ಲ. ಆ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಿದ್ದೀನಿ. ಸಾಯುವವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿ ಇರ್ತೀನಿ. ಇನ್ನೊಬ್ಬರಿಗೆ ಎಚ್ಚರಿಕೆ ಆಗುವಂತೆ ಇರಲ್ಲ. ಜೀವನದಲ್ಲಿ ಎರಡು ತರಹದ ಜನ ಇರ್ತಾರೆ. ಒಬ್ಬರು ಎಲ್ಲರಿಗೂ ಮಾದರಿಯಾಗುವವರು, ಇನ್ನೊಬ್ಬರು ಜೈಲಿಗೆ ಹೋಗಿ ಬಂದವರು, ತೊಂದರೆ ಕೊಟ್ಟು ನಶಿಸಿ ಹೋಗುವವರು, ಎಚ್ಚರಿಕೆ ಕೊಡುವಂತವರು. ನಾನು ಯಾರಿಗೂ ಭಯ ಪಡಲ್ಲ ಅಂತ ಹೇಳಿ ಉಮಾಪತಿ ಪರೋಕ್ಷವಾಗಿ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ಕಷ್ಟಗಳು ಬರ್ತವೆ. ಮನೆ ಅಂದ ಮೇಲೆ ಕಸ, ಜೀವನ ಅಂದ ಮೇಲೆ ಕಷ್ಟ ಇರ್ತದೆ. ಕಸ ಇದ್ರೆ ಗುಡಿಸಿ ಹೊರ ಹಾಕ್ಬೇಕು, ಕಷ್ಟ ಇದ್ರೆ ಜಯಿಸಿ ಬದುಕಬೇಕು ಅಂತ ಹೇಳಿ ಉಮಾಪತಿ ಹೇಳಿದ್ದಾರೆ. ಫೇಕ್ ಲೋನ್ ಪ್ರಕರಣದ ವೇಳೆ ದರ್ಶನ್ ಹಾಗೂ ಉಮಾಪತಿ ನಡುವೆ ಬಿರುಕು ಮೂಡಿತ್ತು. ಬಳಿಕ ಇಬ್ಬರು ದೂರ ಆಗಿದ್ರು. ಅಯ್ಯೋ ತಗಡು ಗುಮ್ಮಿಸ್ಕೊಂತೀಯಾ ಎಂದು ದರ್ಶನ್ ಪರೋಕ್ಷವಾಗಿ ಉಮಾಪತಿಗೆ ಟಾಂಗ್ ಕೊಟ್ಟಿದ್ರು. ಈ ವಿವಾದ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡಿತ್ತು. ದರ್ಶನ್ ಹೇಳಿಕೆಗೆ ಉಮಾಪತಿ ಕೂಡ ಗುದ್ದು ಕೊಟ್ಟಿದ್ರು. ಬಳಿಕ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರುವಂತಾಯಿತು. ಆಗ ಕೂಡ ಸಾಕಷ್ಟು ಸಂದರ್ಶನಗಳಲ್ಲಿ ಉಮಾಪತಿ ಮಾತನಾಡಿ ದರ್ಶನ್ಗೆ ತಿರುಗೇಟನ್ನ ನೀಡಿದ್ರು. ದರ್ಶನ್ ನಟನೆಯ ರಾಬರ್ಟ್ ಚಿತ್ರವನ್ನ ಉಮಾಪತಿ ಶ್ರೀನಿವಾಸ್ ನಿರ್ಮಾಣ ಮಾಡಿದ್ರು. ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಬಳಿಕ ಮತ್ತೆ ಸಿನಿಮಾಗಳನ್ನ ಮಾಡಲು ಮುಂದಾಗಿದ್ರು. ಇಬ್ಬರು ಆತ್ಮೀಯ ಸ್ನೇಹಿತರಾಗಿ ಬಿಟ್ಟಿದ್ರು. ಅದೇ ಕಾಂಬಿನೇಷನ್ ನಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡಲು ಸ್ಕ್ರಿಪ್ಟ್ ಪೂಜೆ ಸಹ ನಡೆದಿತ್ತು. ಅಷ್ಟರಲ್ಲೇ ಇಬ್ಬರು ದೂರಾಗುವಂತಾಗಿತ್ತು. ಫೇಕ್ ಲೋನ್ ಪ್ರಕರಣದ ಬಳಿಕ ದರ್ಶನ್ ಹಾಗೂ ಉಮಾಪತಿ ಮತ್ತೆ ಎಲ್ಲೂ ಒಟ್ಟಿಗೆ ಕಾಣಿಸಿಕೊಳ್ಳಿಲ್ಲ. ಉಮಾಪತಿ ಶ್ರೀನಿವಾಸ್ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಲು ಮುಂದಾಗಿದ್ರು. ದರ್ಶನ್ ಕೂಡ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು. ಕಾಟೇರ ಸಿನಿಮಾ ಸಕ್ಸಸ್ ಸಂಭ್ರಮಾಚರಣೆಯಲ್ಲಿ ಚಿತ್ರದ ಕತೆ ಹಾಗೂ ಟೈಟಲ್ ಬಗ್ಗೆ ಪ್ರಸ್ತಾಪಿಸಿ ದರ್ಶನ್ ಪರೋಕ್ಷವಾಗಿ ಉಮಾಪತಿಗೆ ಟಾಂಗ್ ಕೊಟ್ಟಿದ್ರು. ಇದಕ್ಕೆ ಉಮಾಪತಿ ಕೂಡ ತಕ್ಕ ಉತ್ತರ ಕೊಟ್ಟು, ಯಾರೇ ಆಗ್ಲಿ ಬಂದ ದಾರಿಯನ್ನ ಮರೆಯಬಾರದು ಅಂತ ಹೇಳಿ ಕಿವಿ ಹಿಂಡಿದ್ರು.